ಗೃಹಲಕ್ಷ್ಮಿದು ಮೇಡಮ್, ಗೃಹಲಕ್ಷ್ಮಿದು 2 ವರ್ಷ ಆಯ್ತು. ಯಾವ ತಿಂಗಳದು ಯಾವಾಗ ಬರ್ತದೆ ಅನ್ನೋದು ಪಾಪ ಹಳ್ಳಿಗಳಲ್ಲಿ ಹೆಣ್ಮಕ್ಳು ದಿನ ಬ್ಯಾಂಕಿಗೆ ಹೋಗೋದು, ಚೆಕ್ ಮಾಡೋದು, ಸರಿಯಾದ ಮಾಹಿತಿ ಲಭ್ಯ ಆಗ್ತಾ ಇಲ್ಲ ಜನರಿಗೆ. ಯಾವ ತಿಂಗಳದು ಯಾವಾಗ ಬರ್ತದೆ ದಯಮಾಡಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಗೃಹಲಕ್ಷ್ಮಿ ಹಣ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಗೃಹಲಕ್ಷ್ಮಿ ಹಣ ಹಾಕಿದ ತಕ್ಷಣ ಅವರ ಮೊಬೈಲ್ಗೆ ನಾವು ಮೆಸೇಜನ್ನು ಕಳಿಸ್ತೀವಿ. ಇದು ಸರ್ಕಾರಿಯ ಯೋಜನೆ. ನನಗೆ ಭಾಳ ಹೆಮ್ಮೆ ಇದೆ. ಇಲ್ಲಿಯವರೆಗೆ 21 ಕಂತಿನ ಹಣವನ್ನು ಸುಮಾರು ಒಬ್ಬ ಮಹಿಳೆಗೆ 42,000 ರೂಪಾಯಿ, ಒಬ್ಬ ಮಹಿಳೆಗೆ 42,000 ರೂಪಾಯಿಯನ್ನು ಒಂದು ಕುಟುಂಬಕ್ಕೆ ಬರೀ ಗೃಹಲಕ್ಷ್ಮಿಯಿಂದ ನಾವು ಕೊಟ್ಟಿದ್ದೀವಿ. ಸುಮಾರು 1,24,00,000 ಮಹಿಳೆಯರಿಗೆ ನಾವು ಹಣವನ್ನು ಇಲ್ಲಿಯವರೆಗೆ ಮುಟ್ಟಿಸಿದ್ದೀವಿ. ಸುಮಾರು ಎಷ್ಟು ಲಕ್ಷ ಕೋಟಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಎಷ್ಟಾಯಿತು ತಾವು ಅರ್ಥ ಮಾಡ್ಕೊಳ್ಳಿ. ಬೆಳಗಾವಿ ಜಿಲ್ಲೆಗೇ ಸುಮಾರು ಇಫ್ ಐ ಆಮ್ ನಾಟ್ ರಾಂಗ್ 4,000 ಕೋಟಿ, 4,500 ಕೋಟಿ ಬರೀ ಬೆಳಗಾವಿ ಜಿಲ್ಲೆಯ ಸುಮಾರು 11 ಲಕ್ಷ ಫಲಾನುಭವಿಗಳಿಗೆ 4,500 ಕೋಟಿ ನೇರವಾಗಿ ಅವರ ಮನೆ ಬಾಗಿಲಿಗೆ ಗೃಹಲಕ್ಷ್ಮಿಯನ್ನು ತಂದಿದ್ದೀವಿ. ಇದು ಬಹಳ ದೊಡ್ಡ ಯೋಜನೆ. ನಾವು ಬೇರೆಯವರ ಥರ ಲಾಡ್ಕಿ ಬೆಹನ ಅಂತ ಹೇಳಿ ಸರ್ಕಾರ ಬರೋಕ್ಕಿಂತ ಮುಂಚೆ ಮಹಾರಾಷ್ಟ್ರದಲ್ಲಿ BJPಯವರು 2 ತಿಂಗಳ ಕಂತನ್ನು ಹಾಕಿ ಸರ್ಕಾರ ಬಂದ ಮೇಲೆ ಅನುಷ್ಠಾನನೇ ಮಾಡಲಿಲ್ಲ. ಅದು 2,500 ಇದ್ದಿದ್ದನ್ನ 1,500ಕ್ಕೆ ತೆಗೆದುಕೊಂಡು ಬಂದರು. 2,500 ಇದ್ದಿದ್ದನ್ನ 1,500ಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಮಹಾರಾಷ್ಟ್ರದ. ತಾವು ಸ್ವಲ್ಪ ರೀಚೆಕ್ ಮಾಡಿ, ಅನುಷ್ಠಾನವೂ ಮಾಡಲಿಲ್ಲ. ಸೊ ಹಿಂಗಿರುವಂಥ ಸಂದರ್ಭದಲ್ಲಿ ನಾವು ಕೊಟ್ಟ ಭಾಷೆ ಹಾಗೆ ನಾವು ನಡ್ಕೊಳ್ತಾ ಇದ್ದೀವಿ. ನಾವು ಈಗ ನಾವು ಜೂನ್ವರೆಗೂ ನಮ್ಮದು ಕ್ಲಿಯರ್ ಇದೆ. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದ್ದು ನಾವು ಗೃಹಲಕ್ಷ್ಮಿ ಹಣವನ್ನು ಭಾಳಷ್ಟು ಶೀಘ್ರದಲ್ಲಿ, ಸೆಪ್ಟೆಂಬರ್ಗೆ ಬಂದಿದೆ ನಮಗೆ ಹಣ, ಇನ್ನೂ ಬಂದಿಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣವನ್ನು ಆದಷ್ಟು ಶೀಘ್ರದಲ್ಲಿ ಹಾಕಿ. ಬೆಳಗಾವಿ ಜಿಲ್ಲಾ ಸಾಕಷ್ಟು ಪೊಲಿಟಿಕಲ್ ಬೆಳವಣಿಗೆಗಳಾಗ್ತಿದೆ. ನೀವು ಅಧಿಕಾರಿಗಳು ಇದುವತ್ತಿರೋ ಬ್ಯಾಡ ನೋಡಿದ್ರೆ ಈ ಡಿಸಿಸ್ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟ ಚಂದ್ರರಾಜ್ ಹಟ್ಟಿಹೊಳಿ ರೇಖಾಕಿ ತಗೊಂಡ್ರು, ಯಾಕೆ ಅಂತ ಗೊತ್ತಾಗಲಿಲ್ಲ. ನಾನು ಮುಂಚೆನೂ ಕೂಡ ತಮಗೊಂದು ಮಾತು ಹೇಳಿದೆ. ತಾವು ಕೇಳಿದಾಗ ಚಂದ್ರರಾಜ್ ಹಟ್ಟಿಹೊಳಿಯವರು ಒಬ್ಬ MLC ಇದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಅವರು ತಮ್ಮ ಡಿಸಿಷನ್ ತಗೊಳ್ಳಿಕ್ಕೆ ಅವರು ಸ್ವತಂತ್ರರು ಅಂತ ತಾವು ಮುಂಚೆನೇ ತಮಗೆಲ್ಲರಿಗೂ ಹೇಳಿದ್ದೆ. ನನಗೆ ಸೋತವ್ರೂ ಗೊತ್ತಿಲ್ಲ, ಗೆದ್ದವ್ರೂ ಗೊತ್ತಿಲ್ಲ. ಇದ್ರ ಬಗ್ಗೆ ನೀವು ಕೇಳಬೇಕಾಗಿರೋದು ಒಂದು ಸತೀಶ್ ಜಾರಕಿಹೊಳಿ ಅವರು, ನಮ್ಮ ಜಿಲ್ಲಾ ಉಸ್ತುವಾರಿಗಳು, ಯಾಕಂದರೆ ಅವರು ಅನೌನ್ಸ್ ಮಾಡಿದರು. ಒಂದು ಚಂದ್ರರಾಜ್ ಹಟ್ಟಿಹೊಳಿ ಅವರು. ಇಷ್ಟು ನಾನು ಉತ್ತರ ನಿಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಇನ್ ಟೋಟಲ್ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಬೆಳಗಾವಿ ಜಿಲ್ಲೆಯ ರೈತರ ಒಳಿತಿಗೋಸ್ಕರ ನನಗೆ ಇನ್ನೊಂದು ದೊಡ್ಡ ಮಟ್ಟದ ಇದು ಬೇಕಾಗಿಲ್ಲ. ಒಳಿತಿಗೋಸ್ಕರ ಕೆಲವೊಂದು ಸಂದರ್ಭದಲ್ಲಿ ಇಂಥ ಡಿಸಿಷನ್ಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಆ PLD ಬ್ಯಾಂಕ್ ಪ್ರಕರಣ ಬೇರೆ, ಇದು DCC ಬ್ಯಾಂಕ್. ನೋಡಿ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಸುಮ್ಮನೆ ಪ್ರಯತ್ನ ಮಾಡದೆ ಕೂತ್ಕೊಳ್ಬಾರ್ದು. ಇದು ರಾಜಕಾರಣ. ಇದು ರಾಜಕಾರಣದಲ್ಲಿ ಒಮ್ಮೆ ಸಕ್ಸಸ್ ಆಗ್ತೀವಿ, ಒಮ್ಮೆ ಫೇಲ್ ಆಗ್ತೀವಿ. ಪ್ರಯತ್ನ ಮಾಡದೆ ಕೂತ್ಕೊಂಡ್ವಿ, ಐಡಿಯಲ್ ಆಗಿದ್ವಿ, ಅದು ಬರುತ್ತೆ. ಬಟ್ ನಾವು ಪ್ರಯತ್ನ ಮಾಡಿದ್ವಿ. ರಾಜಕಾರಣದಲ್ಲಿ ಎನಿ ಇನ್ವೆಸ್ಟ್ಮೆಂಟ್, ಅದು ಶ್ರಮ ಆಗಿರಬಹುದು, ಅದು ದಿನ ಆಗಿರಬಹುದು, ಅಥವಾ ಅದು ಇನ್ನು ಯಾವುದೇ ರೂಪದಲ್ಲಿರ್ಬೋದು. ಎನಿ ಇನ್ವೆಸ್ಟ್ಮೆಂಟ್ ಈಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು. ಇವತ್ತು ನಾವು ನಮ್ಮ ಶ್ರಮವನ್ನು ಇನ್ವೆಸ್ಟ್ ಮಾಡಿ, ಬೇರೆ ರೂಪದಲ್ಲಿ ಇನ್ವೆಸ್ಟ್ ಮಾಡಿ, ನಾಳೆ ಬೆಳಗ್ಗೆನೇ ನಮಗೆ ಫಲ ಬೇಕು ಅಂತ ಬಯಸಿದ್ರೆ ಮೂರ್ಖತನದ ಪರಮಾವಧಿ ಪಾಲಿಟಿಕ್ಸ್ನಲ್ಲಿ. ಸೊ ಶ್ರಮ ಆಗಿರ್ಬೋದು, ಹೆಸರಾಗಿರ್ಬೋದು, ನಮ್ಮ ಪ್ರಯತ್ನ ಆಗಿರ್ಬೋದು, ನನಗೆ ತೃಪ್ತಿ ಇದೆ. ನಾನು ಒಳ್ಳೆ ಕೆಲಸ, ನನ್ನ ತಮ್ಮ ಒಳ್ಳೆ ಕೆಲಸ ಮಾಡಿದ್ದಾನೆ. ಇವತ್ತಿಲ್ಲ ನಾಳೆ ಫಲಾಫಲ ಖಂಡಿತವಾಗ್ಲೂ ಬರುತ್ತೆ. ಆಫರ್ಗಳು ನಡೀತವೆ. ನಿಮ್ಮಲ್ಲಿ ಏನಾದರೂ ಎಕ್ಸ್ಚೇಂಜ್ ಆಫರ್ ಆಗಿದೆಯಾ ಅಂತ? ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವತ್ತೂ ಕೂಡ ಆಫರ್ ಕೊಟ್ಟೇನೂ ಇಲ್ಲ, ಆಫರ್ ತಗೊಂಡೇನೂ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ತಮ್ಮನ್ನ ಕಿತ್ತೂರು ಚೆನ್ನಮ್ಮ ತೋರಿಸ್ತಾ ಇದ್ರು.
ಎಲ್ಲೋ ಒಂದ್ ಕಡೆ ಹಿಲ್ಡ್ ಆದ್ರಿ ಅಂತ ಅನ್ಸುತ್ತಲ್ಲ ಯಾಕೆ ಈಗ ಕಿತ್ತೂರು ಚೆನ್ನಮ್ಮನ ನಾವಾದ್ರೆ ಈ DCC ಬ್ಯಾಂಕ್ ಇದರಲ್ಲಿ ಎರಡನ್ನೂ ತ್ಯಾಗ ಮಾಡಿಬಿಟ್ರಿ. ನಿಮ್ಮ ನೋಡುವಂತ ಭಾವನೆ ಆ ರೀತಿ ಇದೆ, ಬಟ್ ನಾನು ನೋಡುವಂತ ಭಾವನೆನೇ ಬೇರೆ ಇದೆ. ನಾನು ಅದಕ್ಕೆ ಹೇಳಿದೆ, ಎನಿ ಇನ್ವೆಸ್ಟ್ಮೆಂಟ್ ಇಸ್ ಅ ಗುಡ್ ಇನ್ವೆಸ್ಟ್ಮೆಂಟ್, ಇಟ್ಸ್ ಅ ಪಾಲಿಟಿಕ್ಸ್, ವಿ ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್ ದ ರಿಸಲ್ಟ್ ಅಟ್ ಅ ಟೈಮ್. ನೆಕ್ಸ್ಟ್ ಡೇನೇ ನಮಗೆ ರಿಸಲ್ಟ್ ಬೇಕು ಅಂತ ಬಯಸಿದ್ರು ಅದು ಹಂಗಾಗೋದಿಲ್ಲ. ಇದು ಏನೇ ಇದ್ರು ಇದು ಬಹಳಷ್ಟು ಲಾಂಗ್ ಟರ್ಮ್ ನಲ್ಲಿ ನಾವು ನೋಡ್ಬೇಕಾಗುತ್ತೆ, ಶಾರ್ಟ್ ಟರ್ಮ್ ನಲ್ಲಿ. ಈಗ ಚಂದ್ರರಾಜ್ಗೆ ಒಳ್ಳೆ ದಿನಾನೇ ಇದೆ. ಈಗ ಚಂದ್ರರಾಜನ MLC ಆದ್ರೂ ಕೂಡ ನಿಮ್ ಸಹೋದರನೇ ಅವರು. ಈಗ ನೀವು ಈ ಕಡೆ ಮುನಾಲು ಇಲ್ಲ ಚಂದ್ರರಾಜ್ ಇಲ್ಲ ಅಂತ ನಿಮ್ಮನ್ನ ಕೋಆಪರೇಟಿವ್ ಯಾರು ಹೇಳಿದ್ರು? ಈ ರಾಜ್ಯದಲ್ಲಿ ಒಂದ್ ನಿಮಿಷ ತಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ. ಈ ರಾಜ್ಯದಲ್ಲಿ ಒಂದೇ ಕುಟುಂಬಕ್ಕೆ 3 ಟಿಕೆಟ್, ಒಂದೇ ಕುಟುಂಬಕ್ಕೆ. ನಾನು ಸಾಮಾನ್ಯ ಕಾರ್ಯಕರ್ತಳು, ಕಾಂಗ್ರೆಸ್ ಪಕ್ಷದಲ್ಲಿ ಫಸ್ಟ್ ಜನರೇಷನ್ ಪಾಲಿಟಿಷಿಯನ್ನು ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಬಿಟ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 3 ಟಿಕೆಟನ್ನು ತೆಗೆದುಕೊಂಡಂಥದ್ದು ಒಂದು ದೊಡ್ಡ ಸಾಧನೆ ಅಂತ ನಿಮ್ಗೆ ಅನ್ಸಲ್ಲ? ನೀವು ಪೊಲಿಟಿಕಲಿನೇ ಕೇಳ್ತಾ ಇದ್ದೀರಿ. ಪಾಲಿಟಿಕ್ಸ್ 100% ಪಾಲಿಟಿಕ್ಸು, ಕೋಆಪರೇಟಿವ್ ನಲ್ಲಿ ಪಾಲಿಟಿಕ್ಸ್ ಅದೆಲ್ಲ ಒಂದೇ, ತಮಗೆಲ್ಲರಿಗೂ ಗೊತ್ತಿದ್ದಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ರಾಹುಲ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡೋದಕ್ಕೆ DCC ಬ್ಯಾಂಕ್ ಸ್ಪರ್ಧೆ ಮಾಡೋದಕ್ಕೆ ನಿಮ್ಮ ಅಭಿಮತ ಇದೆಯಾ? ಖಂಡಿತವಾಗ್ಲೂ ಇದೆ. ವೈ ನಾಟ್? ಯಾಕಂದ್ರೆ ನಿಮ್ಮ ಕ್ಷೇತ್ರ ಅಲ್ಲ ಮೇಡಮ್ ಅದು. ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು ನೀವು. ರಾಹುಲ್ ಜಾರಕಿಹೊಳಿ ಅವರು ನಮ್ಮ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರಂದ್ರೆ ಖಂಡಿತವಾಗ್ಲೂ ನಾನು ವೆಲ್ಕಮ್ ಮಾಡ್ತೀನಿ.